ಕೇರಳದಲ್ಲಿ ವಿಶೇಷವಾಗಿ ಆರಾಧಿಸಲ್ಪಡುತ್ತಿರುವಂತಹ ಮುತ್ತಪ್ಪನ್ ದೈವಕ್ಕೆ ಇದೀಗ ಮಂಗಳೂರಿನ ಶಕ್ತಿನಗರದಲ್ಲಿ ವಿಶೇಷ ಸ್ಥಾನಮಾನವನ್ನ ನೀಡಿ ಕಾರಣಿಕದ ಕ್ಷೇತ್ರವಾಗಿ ಬೆಳಗುತ್ತಿದೆ. ಕರಾವಳಿಯ ದೈವ ಸಂಪ್ರದಾಯಗಳ ನಡುವೆ ಕೇರಳದ ಭಕ್ತಿ ಭಾವದ ಸುಗಂಧವೊಂದು ಮಂಗಳೂರಿನ ಶಕ್ತಿನಗರದಲ್ಲಿ ಹೊಸ ಅಧ್ಯಾಯ ಬರೆಯಿತು. ಉದ್ಯೋಗದ ಹುಡುಕಾಟದಲ್ಲಿ ಮಂಗಳೂರು ಸೇರಿದ್ದ ಮಲಯಾಳಿ ಕುಟುಂಬಗಳು ತಮ್ಮ ಆರಾಧ್ಯ ದೈವವನ್ನ ಮರೆಯಲಿಲ್ಲ. ಸಣ್ಣ ತೆಂಗಿನಗರಿಯ ಗುಡಿಯಿಂದ ಆರಂಭವಾದ ಶ್ರೀ ಮುತ್ತಪ್ಪನ ಪೂಜೆ ವರ್ಷಗಳ ಭಕ್ತಿಯಿಂದ ಇಂದು ಪುನರ್ ಪ್ರತಿಷ್ಠೆಯೊಂದಿಗೆ ಭವ್ಯ ಕ್ಷೇತ್ರವಾಗಿ ಅರಳಿದೆ. ಕಾಡಿನ ನಡುವೆ ಆರಂಭವಾದ ಆರಾಧನೆಗೆ ಈಗ ಸಾವಿರಾರು ಭಕ್ತರ ವಿಶ್ವಾಸದ ತಾಣವಾಗಿದೆ. ಕೇರಳದ ಪರಶಿನ ಕಡವು ಮುತ್ತಪ್ಪ ದೇವಸ್ಥಾನದಲ್ಲಿ ಇರುವಂತೆ ಇಲ್ಲಿ ಶ್ವಾನಗಳಿಗೆ ಮುಕ್ತ ಪ್ರವೇಶ, ದೈವದ ಜೊತೆ ಮಾನವ ಪ್ರಕೃತಿ ಸಂಬಂಧದ ಸಂಕೇತ. ಒಣಮೀನು, ಶೇಂದಿ, ನೈವೇದ್ಯ, ಸರಳ ಭಕ್ತಿಭಾವ ಇವೆಲ್ಲವೂ ಈ ಕ್ಷೇತ್ರವನ್ನ ವಿಶಿಷ್ಟಗೊಳಿಸಿವೆ. ಇದು ಕೇವಲ ದೇವಸ್ಥಾನವಲ್ಲ, ವಲಸೆ ಬಂದ ಜನರು ತಮ್ಮ ಸಂಸ್ಕೃತಿಯನ್ನ ಹೊಸ ನೆಲದಲ್ಲಿ ನೆಟ್ಟ ಕಥೆ. ತುಳುವನಾಡಿನ ನೆಲದಲ್ಲಿ ಕೇರಳದ ದೈವಕ್ಕೆ ದೊರೆತ ಸ್ಥಾನ, ಭಕ್ತಿ ಭಾಷೆಗೂ ಗಡಿ ಇಲ್ಲ ಎಂಬುದನ್ನ ಸಾರುವ ಸೇತುವೆಯಾಗಿದೆ. ಮಂಗಳೂರು ಶಕ್ತಿನಗರದಲ್ಲಿ ಕೇರಳ ಮೂಲದ ಶ್ರೀ ಮುತ್ತಪ್ಪ ದೈವದ ಕ್ಷೇತ್ರವು ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವದೊಂದಿಗೆ ಭಕ್ತರಿಗೆ ಪುನಃ ತೆರೆದಿದೆ. ವರ್ಷಗಳ ಭಕ್ತಿಯಿಂದ ಈ ಗುಡಿ ಇಂದು ಭವ್ಯ ಕ್ಷೇತ್ರವಾಗಿ ರೂಪುಗೊಂಡಿದೆ. ಬೆಳಗ್ಗೆ ಮತ್ತು ಸಂಜೆ ನಿತ್ಯ ಪೂಜೆ, ಶನಿವಾರ ವಿಶೇಷ ಪಯಂಗುಟ್ಟಿ ಸೇವೆ ಹಾಗೂ ವರ್ಷಕೋಲ ಮಹೋತ್ಸವ ನಡೆಸಲು ನಿರ್ಧರಿಸಲಾಗಿದೆ. ಇದೀಗ ಸಾವಿರಾರು ಭಕ್ತರು ಭಾಗವಹಿಸಿದ ಪುನಃಪ್ರತಿಷ್ಠಾ ಮಹೋತ್ಸವ ಕ್ಷೇತ್ರದ ಮಹತ್ವವನ್ನ ಮತ್ತಷ್ಟು ಹೆಚ್ಚಿಸಿದೆ. ತುಳುನಾಡಿನ ನೆಲದಲ್ಲಿ ಮೂಲತಃ ಕಾಣದ ಮುತ್ತಪ್ಪ ಆರಾಧನೆ ಮಂಗಳೂರಿನ ಬಹು ಸಾಂಸ್ಕೃತಿಕ ವಾತಾವರಣದಲ್ಲಿ ಹೊಸ ಸ್ಥಾನ ಪಡೆದುಕೊಂಡಿದ್ದು, ವಲಸೆ ಬಂದ ಸಮುದಾಯಗಳು ತಮ್ಮ ಸಂಸ್ಕೃತಿ ಮತ್ತು ಭಕ್ತಿಯನ್ನ ಹೊಸ ನೆಲದಲ್ಲಿ ಬೆಳೆಸಿದ ಉದಾಹರಣೆಯಾಗಿದೆ. ನೀವು ಚಿತ್ರದ ಬಳಿ ಲಕ್ಷ್ಮಣ ಎಂಬುವರು ಒಂದು ಭಾವಚಿತ್ರ ಇಟ್ಟು ಪೂಜೆ ಮಾಡ್ತಾ ಬಂದಿರುವರು. ನಂತರ ಅವರಿಗೆ ಅನಾರೋಗ್ಯದ ಕಾರಣ ಅದನ್ನು ಮುಂದುವರಿಸಲು ಅವರು ಅಸಾಧ್ಯವಾದ ಕಾರಣ ಆ ಭಾವಚಿತ್ರವನ್ನು ಇಲ್ಲಿ ತಂದು ಪೂಜೆ ಮಾಡಲು ನಾವು ಆರಂಭಿಸಿದೆವು. ಸುಮಾರು 25 ವರ್ಷ ತನಕ ಅದನ್ನು ಪೂಜೆ ಮಾಡಿದ್ದ ನಂತರ 25 ವರ್ಷ ಇಲ್ಲಿ ಕೂಡ 3 ಆರಾಧನಾಲಯವು ಸ್ಥಾಪನೆ ಮಾಡಿದೆವು. ಒಂದು ಮುತ್ತಪ್ಪ ಕ್ಷೇತ್ರ, ಒಂದು ವನದುರ್ಗಾದೇವಿ ಮತ್ತು ಅಯ್ಯಪ್ಪ ಸ್ವಾಮಿಯು ಇತ್ತು. ಸಾಧಾರಣ 25 ವರ್ಷ ನಂತರ ಬ್ರಹ್ಮ ಕೆಲಸವನ್ನು ಮಾಡಬೇಕೆಂಬ ಚಿಂತನೆಯು ನಮ್ಮಲ್ಲಿ ಬಂದಾಗ ರಂಗಾಯತಾಲರ ಮುಖಾಂತರ ಅಷ್ಟಮಂಗಳ ಪ್ರಶ್ನೆಯನ್ನಿಟ್ಟಾಗ ಈ ಸಾನ್ನಿಧ್ಯವು ಮುತ್ತಪ್ಪ ದೇವರಿಗೆ ಮಾತ್ರ ಸೀಮಿತವಾದ ಕಾರಣ ವನದುರ್ಗಾದೇವಿ ಮತ್ತು ಅಯ್ಯಪ್ಪ ಸ್ವಾಮಿಗೆ ಇಲ್ಲಿ ಸ್ಥಾನವಿರುವುದಿಲ್ಲ ಎಂದು ಹೇಳಿದಾಗ ಇದನ್ನು ನಾವು ಜೀರ್ಣೋದ್ಧಾರಗೊಳಿಸಿ ಇಷ್ಟು ಸುಂದರವಾದ ದೇವಾಲಯವನ್ನು ಕಟ್ಟಲು ನಮಗೆ ತುಂಬ ಸಂತೋಷವಾಗ್ತದೆ.